ಹಲೋ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಈ ದಿನ ನಾನು ಮತ್ತೊಂದು ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಜೊತೆ. ಸೊ ಬೆಳಿಗ್ಗೆ ನಾವೀಗ ತುಮಕೂರಿಗೆ ಹೊರಡ್ತಾ ಇದ್ದೀವಿ. ಒಂದು 5 ಗಂಟೆ ಹಂಗೆ ರೆಡಿ ಆಗೋಣ ಅಂತ ಮಾತಾಡ್ಕೊಂಡ್ವಿ. ಆದರೆ ಬೆಳಿಗ್ಗೆ ಇತ್ತು ನೋಡ್ರಿ ಚಳಿ. ನಿಜ, ನಾವು ತುಮಕೂರಿಗೆ ಹೋಗೋ ದಿನ ಹೇಳ್ತಾ ಇರೋದು. ಸೊ ಇವತ್ತು ಇದೆ ಹೇಳ್ರಿ, ತುಂಬಾ ಚಳಿ ಇದೆ. ಸೊ ಹಾಗೆ ಒಂದು 5 ಗಂಟೆಗೆ ರೆಡಿ ಆದ್ವಿ. 1 ಅವರ್ ಸುಮ್ಮನೆ ಕುತ್ಕೊಂಡ್ವಿ ಬೆಡ್ ಮೇಲೆ. ಸೊ ಹೋಗೋದು ಬೇಡ, ಹೊರಗಡೆ ಹೋಗೋದು ಬೇಡ ಅಂತ. ಅಷ್ಟು ಚಳಿ, ಅಷ್ಟೊಂದು ಇಬ್ನಿ ಬೀಳ್ತಾ ಇತ್ತು. ಮತ್ತು ಎಲ್ಲ ಒಂಥರ ಮಂಜೆಲ್ಲ ಮುಸ್ಕಿತ್ತು, ಆ ಥರ ಇತ್ತು ಬೆಳಿಗ್ಗೆ. ಸೊ ನಾವು ಊರು ಬಿಟ್ಟು ಇನ್ನೇನು ಓಬಳಾಪುರದ ಗೇಟ್ ಇದೆಯಲ್ಲ, ಸೊ ಅದಕ್ಕೂ ಮುಂಚೆ ಬಂದು ಇಲ್ಲಿ ವೆಯ್ಟ್ ಅಂದರೆ ಸ್ವಲ್ಪ ಹೊತ್ತು ನಿಲ್ಲಿಸಿದ್ವಿ ಗಾಡಿ. ಸೊ ಎಷ್ಟೊಂದು ಚಳಿ ಕೊರಿತಾ ಇತ್ತು. ಹಾಗೆ ಒಂದು 6 ಗಂಟೆ 6:30 ಹಂಗೆ ಬಿಟ್ವಿ ನಾವು. ಟೈಮ್ ನೋಡಲಿಲ್ಲ ಎಕ್ಸಾಕ್ಟಾಗಿ, ಯಾಕಂದರೆ ನಾವು 5 ಗಂಟೆಗೆ ರೆಡಿಯಾಗಿ ಕೂತಿದ್ವಿ. ನೋಡಿ, ನಾನು ಈ ಥರ ಪ್ಯಾಕ್ ಆಗಿಬಿಟ್ಟಿದ್ದೀನಿ. ಫುಲ್ ಸ್ವೆಟರೆಲ್ಲ ಹಾಕ್ಕೊಂಡು, ಕಿವಿಗೆ ಹತ್ತಿ ಇಟ್ಕೊಂಡು ಫುಲ್ಲು ಎಲ್ಲ ಈ ರೀತಿ ಕವರ್ ಮಾಡ್ಕೊಂಡಿದ್ವಿ ನಮ್ಮ ಮನೆಯವರು ಅಲ್ಲಿ, ಆ ರೀತಿ. ಸೊ ಬಹಳ ಚಳಿ ಇದೆ. ಟೂ ವೀಲರಲ್ಲಂತೂ ಓಡಾಡೋಕ್ಕೆ ಆಗ್ತಾಯಿಲ್ಲ ಈ ಚಳೀಲಿ. ಆದರೆ ವಿಧಿ ಇಲ್ಲ, ಹೋಗಲೇಬೇಕು. ಸೊ ನಾವು ಒಂದು ಪ್ರಾಬ್ಲಮ್ ಇಲ್ಲದೆ ಏನಾದರೂ ಒಂದು ಸಲೀಸಾಗಿ ಜೀವನ ಮಾಡ್ಕೊಂಡು ಹೋಗ್ಬೇಕಂದ್ರೆ ಅದ್ರ ಹಿಂದ್ಗಡೆ ನಾವು ಕಷ್ಟಪಟ್ಟು ದುಡಿಬೇಕು. ಸೊ ಅದರಿಂದ ನಮ್ಮ ಜೀವನನೂ ಸ್ವಲ್ಪ ಸಲೀಸಾಗಿ ಸಾಗೋಕ್ಕೆ ಸಾಧ್ಯ. ಇಲ್ಲ ಅಂತ ನಾವು ಚಳಿ ಮಳೆ ಗಾಳಿ ಅಂತಂದು ಹೇಳ್ಬಿಟ್ಟು ಒಳಗಡೆ ಕೂತಿದ್ರೆ ಸೊ ಇದು ಯಾವುದು ಸುಖವಾಗಿ ಸಾಗೋಕ್ಕೆ ಸಾಧ್ಯ ಇಲ್ಲ, ಸುಖವಾಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನು ನೋಡಿ, ಕಾರುಗಳೆಲ್ಲ ಬರ್ತಾ ಇದ್ವಲ್ಲ, ಒಂಥರ ಕತ್ಲೆ ಥರ ಮಂಜೆಲ್ಲ ಮುಸ್ಕಿತ್ತಲ್ಲ. ಸೊ ಇನ್ನೂ ಮುಂದೆ ಹೋಗ್ತಾ ನಾವು ಮದಿಗಿರಿ ಆ ಸೈಡೆಲ್ಲ ಹೋದ್ವಲ್ಲ, ಫುಲ್ ದಾರಿನೇ ಕಾಣ್ತಾ ಇಲ್ಲ. ಒಳ್ಳೆ ಧರ್ಮಸ್ಥಳದಲ್ಲಿ ಎಲ್ಲ ಮಂಜು ಮುಸ್ಕಿರುತ್ತಲ್ಲ, ಆ ಥರ ಮುಸ್ಕಿತ್ತು. ಫುಲ್ ಎಲ್ಲ ಲೈಟ್ಸ್ ಹಾಕ್ಕೊಂಡೆ ಓಡಾಡ್ತಾಯಿದ್ರು. ಅಂಗಡಿ ಬಂದ್ವಿ ನೋಡಿ, ಪಾವಗಡ ಶನಿಮಾತ್ಮ ದೇವಸ್ಥಾನ ನಿಮಗೆ ತೋರಿಸಿದ್ದು ಸ್ಟಾರ್ಟಿಂಗಲ್ಲಿ. ಈಗ ಇಲ್ಲಿ ಟೀ ಕುಡಿದ್ಬಿಟ್ಟು ಮುಂದೆ ಹೋಗೋಣ ಅಂತ ಇಲ್ಲಿ ನಿಲ್ಸಿದ್ದಾರೆ ನಮ್ಮ ಮನೆಯವ್ರ ಗಾಡಿ. ಸೊ ನಾನು ಕಾಫಿ ಕುಡಿತೀನಿ ಅಂತ ಹೇಳ್ಬಿಟ್ಟು ಕಾಫಿ ಕುಡಿದೆ. ಸೊ ನಮ್ಮ ಮನೆಯವ್ರು ನನ್ನನ್ನು ನೋಡಿಬಿಟ್ಟು ಅವರು ಕಾಫಿ ತೊಗೊಂಡ್ರು. ಸೊ ಇಬ್ಬರು ಕಾಫಿ ಕುಡಿದು ಮತ್ತೆ ಮಧುಗಿರಿ ಇನ್ನೇನು ಎಂಟ್ರಿ ಆಗ್ತೀವಿ ಅನ್ನೋಷ್ಟರಲ್ಲಿ ಒಂದು ಹೋಟೆಲ್ ಇದೆಯಲ್ಲ, ನಾವು ಮಧುಗಿರಿಗೆ ಹೋಗ್ತಾ ಲೆಫ್ಟ್ ಸೈಡಲ್ಲಿ ಸಿಗುತ್ತೆ ಈ ಹೋಟೆಲು. ಇಲ್ಲಿ ತುಂಬ ಚೆನ್ನಾಗಿರುತ್ತೆ, ಟಿಫನ್ಸ್ ಆಗಿರ್ಬೋದು, ಊಟ ಆಗಿರ್ಬೋದು ಎಲ್ಲನೂ. ಇಲ್ಲಿ ನಿಲ್ಲಿಸಿದ್ವಿ. ಎಲ್ಲರೂ ಆಗಲೇ ಟಿಫನ್ ಮಾಡ್ತಾಯಿದ್ರು. ನಾವು ಇಲ್ಲಿ ಟಿಫನ್ ಮಾಡ್ಕೊಂಡು ಹೊರಡೋಣ ಅಂತ. ಯಾಕೋ ಒಂದು 8:30 ಆಗಿತ್ತು. ಫುಲ್ ಹೊಟ್ಟೆ ಹಸಿವಾಗೋದು. ಅದಕ್ಕೆ ನಮ್ಮ ಮನೆಯವ್ರನ್ನ ಕೇಳಿದೆ. ಸರಿ ಆಯ್ತು, ಇಲ್ಲೇ ತಿನ್ನೋಣ ಅಂತಂದು ಬಂದು ಇಲ್ಲಿ ಇಡ್ಲಿನೂ ಮತ್ತು ಒಂದು ಸ್ವಲ್ಪ ಪಲಾವು ತಿಂದ್ಕೊಂಡ್ವಿ. ತಿಂದಾದಮೇಲೆ ಈಗ ಕೈ ತೊಳೆದು ಹಾಗೆ ಅದು ಅಮೌಂಟ್ ಕೊಟ್ಬಿಟ್ಟು ನಮ್ಮ ಮನೆಯವ್ರ ಜೊತೆ ಸ್ವಲ್ಪ ವಿಡಿಯೋ ಎಲ್ಲ ಮಾಡಿಸಿದೆ. ಒಂದು ಸ್ವಲ್ಪನೇ ಹೇಳ್ರಿ, ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಲ್ಲ, ಅದಕ್ಕೋಸ್ಕರ ಜಾಸ್ತಿ ಲೆಂತಿಯಾಗಿ ಏನು ತೊಗೊಂಡೋಗಿಲ್ಲ. ಸೊ ಇಲ್ಲಿ ಟಿಫನ್ ಮಾಡಿಬಿಟ್ಟು ನೆಕ್ಸ್ಟ್ ನಾವು ಇನ್ನೆಲ್ಲಿ ಶಾಪ್ ಹತ್ರ ಒಂದು ಸ್ವಲ್ಪ ಮಾಡಿದ್ವೋ ಇಲ್ಲ ಅದು ನೆನಪಿಲ್ಲ, ಒಂದು ಸ್ವಲ್ಪ ಮಾಡ್ಕೊಂಡಿದ್ದೀನಿ ಅಷ್ಟೇ. ತುಮಕೂರಿಗೆ ಹೋಗ್ತಾ ಇದ್ದೀವಲ್ಲ, ಸೊ ಅವರು ಹೇಳಿರುವಂಥ ಟೈಮ್ಗೆ ಹೋಗಬೇಕು. ಅದಕ್ಕೋಸ್ಕರ ಬೇಗ ಈಗ ಹೊರಟು ಹೋಗ್ತಾ ಇರೋದು. ಸೊ ಅಲ್ಲಿ ಆ ಹೋಟೆಲ್ ಅವರು ನಮ್ಮ ಸಬ್ಸ್ಕ್ರೈಬರು ತುಂಬ ಚೆನ್ನಾಗಿ ನಗ್ತಾ ಮಾತಾಡ್ಸಿದ್ರು. ನೀವು ಟಿಫನ್ ಮಾಡ್ತಾಯಿದ್ರೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತಂದು ಹೇಳ್ಬಿಟ್ಟು ನಾನು ಮಾತಾಡಿಸ್ಲಿಲ್ಲ. ನಿಮ್ಮ ಸಬ್ಸ್ಕ್ರೈಬರ್, ನಾವು ನಿಮ್ಮ ವೀಡಿಯೋಸ್ ಎಲ್ಲ ನೋಡ್ತೀವಿ ಅಂತ ಅಂದರು. ತುಂಬ ಖುಷಿ ಆಯಿತು ನನಗೆ. ಹಾಗೆ ಅವ್ರ ಜೊತೆ ಮಾತಾಡ್ಕೊಂಡು ಇನ್ನೇನು ತುಮಕೂರು ಕಾಲ್ ಟ್ಯಾಕ್ಸ್ ಹತ್ರ ಬಂದ್ವಿ. ಸೊ ಇಲ್ಲಿ ಶಾಪಲ್ಲಿ ಒಂದು ವೀಡಿಯೋ ಇತ್ತು ನನಗೆ. ಸೊ ಇದರಿಂದ ನಾನು ಹೇಳ್ತೀನಿ ಆಮೇಲೆ. ಸೊ ಇಲ್ಲಿ ಬಂದುಬಿಟ್ಟು ಅವ್ರ ಜೊತೆ ಸ್ವಲ್ಪ ಡಿಸ್ಕಷನ್ ಮಾಡೋದೆಲ್ಲ ಇತ್ತು, ಯಾವ ರೀತಿ ಏನು ಅಂತಂದೆಲ್ಲ. ಸೊ ಅವರು ಈಗ ಅಮೌಂಟ್ ಕೊಡ್ತಾರೆ ಅಂತ ಅಂದರೆ ನಾವು ಅದಕ್ಕೆ ತಕ್ಕಂತೆ ಕೆಲಸ ಮಾಡೋದಿರುತ್ತೆ. ಮತ್ತು ಅವ್ರನ್ನ ಒಪ್ಸೋವರೆಗೂ, ಅಂದರೆ ಅವ್ರು ಒಪ್ಕೊಳ್ಳೋವರೆಗೂ ನಾವು ಅದರಿಂದ ಕೆಲಸ ತುಂಬಾ ಮಾಡಬೇಕು, ಕಷ್ಟಪಡಬೇಕು. ಹಾಗೆ ಅವ್ರ ಜೊತೆ ಡಿಸ್ಕಷನ್ ಎಲ್ಲ ಮಾಡಿದೆ, ಯಾವ ರೀತಿ ಏನು ಅಂತಂದು ಹೇಳ್ಬಿಟ್ಟು. ಹಾಗೆ ಅವ್ರ ಜೊತೆ ಎಲ್ಲ ಮಾತಾಡ್ತಾ ನಮ್ಮ ಮನೆಯವರು ನಾನು ಸೊ ಟಿಫನ್ ಮಾಡ್ಕೊಂಡು ಬಂದಿದ್ವಿ. ಸೊ ಇಲ್ಲಿ ಬಂದಿದ್ದ ತಕ್ಷಣ ಇವರು ಟಿಫನ್ ಮಾಡ್ತೀರಾ ಅಂತಂದೆಲ್ಲ ಕೇಳಿದ್ರು. ಇಲ್ಲ ಮಾಡ್ಕೊಂಡು ಬಂದ್ವಿ ಅಂತಂದೇಳಿ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಅವರೆಲ್ಲ ನಮ್ಮ ಪರಿಚಯ ಇರೋ ಅಂತಾರೆ. ತುಂಬ ಚೆನ್ನಾಗಾಗಲಿ ಒಂದು ಸಾರಿ ಬಂದೋಗಿದ್ದೆ, ಮಾತಾಡ್ಕೊಂಡು ಹಾಗೆ ವೀಡಿಯೋ ಎಲ್ಲ ಶೂಟ್ ಮಾಡ್ಕೊಂಡು ಮತ್ತು ನಾವು ರಿಟರ್ನ್ ಅಲ್ಲಿ ಬಿಟ್ಟಿದ್ದು 4:15 ಆಗಿತ್ತು. ಸೊ ಇಲ್ಲಿ ಬಂದಿದ್ದು ಆಗಲೇ ಒಂದು 8-9 ಗಂಟೆ ಆಗ್ತಾಯಿತ್ತು. ಪಾವಗಡ ಬಂದಿದ್ದು. ಇಲ್ಲಿ ಆಲ್ ಇನ್ ಒನ್ ಫ್ಯಾಷನ್ಗೆ ಬಂದೆ. ಸೊ ಅರ್ಜೆಂಟಾಗಿ ಇಲ್ಲಿ ಒಂದು ಡ್ರೆಸ್ ಪರ್ಚೇಸ್ ಮಾಡಿ ನಾನು ಹಾಕ್ಕೊಂಡು ಮತ್ತೊಂದು ವೀಡಿಯೋ ಮಾಡೋ ಅಂಥದ್ದು ಇದಿತ್ತು ಕೆಲಸ. ಅದಕ್ಕೋಸ್ಕರ ಇಲ್ಲಿ ಬಂದು ಹೆಂಗೋ ಡ್ರೆಸ್ಸಿಂಗ್ ರೂಮು ಇತ್ತು, ಇಲ್ಲೇ ಪರ್ಚೇಸ್ ಮಾಡಿಕೊಂಡು ಹಾಗೆ ಡ್ರೆಸ್ ಹಾಕ್ಕೊಂಡು ಈಗ ಹೋಗೋಣ ಅಂತಂದು ಹೇಳ್ಬಿಟ್ಟು ಮತ್ತೆ ಹೋಗಿ ಅಲ್ಲಿ ಎಲ್ಲ ಶೂಟ್ ಮಾಡ್ಕೊಂಡು ಮತ್ತೆ ನಾವು ಬಂದಿದ್ದು ಈಗ ಒಂದು 10-10:30 ಆಗಿತ್ತು. ಟೈಮ್ ನೋಡಲಿಲ್ಲ ನಾನು ಎಕ್ಸಾಕ್ಟಾಗಿ. ಈಗ ಸ್ವಲ್ಪ ಏನಾದರೂ ತಿನ್ನೋಕ್ಕೆ ಅಂತಂದು ಹೇಳ್ಬಿಟ್ಟು ಒಂದು ಕಡೆ ರೈಸ್ಗಿಟ್ಟು, ಇನ್ನೊಂದು ಕಡೆ ಸೊ ಸುಮ್ಮನೆ ಅನ್ನಕ್ಕೆ ಒಗ್ಗರಣೆ ಟೈಪ್ ಏನಾದರೂ ಮಾಡೋಣ ಅಂತಂದು ಹೇಳ್ಬಿಟ್ಟು ಅದು ಐಡಿಯಾ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಹೆಂಗೆ ಬರುತ್ತೋ ಹಂಗೆ ಮಾಡ್ಕೊಂಡು ತಿನ್ನೋದು ಅಂತ. ಅರ್ಜೆಂಟಿಗೆ ಮತ್ತು ಇನ್ನೊಂದು ಸಾಂಬಾರು ಅವೆಲ್ಲ ಅಂದರೆ ಆಗೋಲ್ಲ. ಹಾಗೆ ನನ್ನ ವೀಡಿಯೋಸ್ ಹಿಂದೆ ಕಷ್ಟನೂ ತುಂಬ ಇದೆ. ಸೊ ಅದು ಒಂದು ಮಾತಲ್ಲಿ ಒಂದು ಇದರಲ್ಲಿ ಹೇಳೋಕ್ಕಾಗಲ್ಲ, ಅಷ್ಟು ಕಷ್ಟಪಡಬೇಕು ನಾನು ವೀಡಿಯೋಸ್ ಹಿಂದೆ. ಹಾಗೆ ದುಡಿಯೋದು ಅಷ್ಟು ಸುಲಭ ಅಲ್ಲ. ಸೊ 2ರಿಂದನೂ ತುಂಬ ಕಷ್ಟ, ನಾವು ಓಡಬೇಕಾದ್ರೆ 2ರಿಂದನೂ. ಸೊ ನಾನು ಪಡುವಂಥ ಕಷ್ಟ ಅಂದರೆ ಹೇಗೆ ಅಂದರೆ, ಸೊ ಈಗ ಅವರು 1-2 ದಿನ ಮುಂಚೆನೇ ನನಗೆ ಕಾಲ್ ಮಾಡಿ ಹೇಳಿರ್ತಾರೆ. ಸೊ ಈ ರೀತಿ ವೀಡಿಯೋ ಬೇಕು ನಮಗೊಂದು ನಿಮ್ಮ ಕಡೆಯಿಂದ ಅಂತಂದು ಹೇಳ್ಬಿಟ್ಟು, ಓಕೆ ಅಂತಂದು ಹೇಳ್ಬಿಟ್ಟು ಅವ್ರಿಗೊಂದು ಡೇಟು ಹೇಳಿರ್ತೀವಲ್ಲ, ಆ ಟೈಮ್ಗೆ ಈಗ ಚಳಿ ಇರಲಿ ಮಳೆ ಇರಲಿ ಹೋಗಲೇಬೇಕು. ಸುಳ್ಳೆಲ್ಲ ಹೇಳಿ ತಪ್ಪಿಸ್ಕೊಳ್ಳೋದು ಆ ಥರ ಇಲ್ಲ, ನನಗೆ ಹೇಳಿದ್ಮೇಲೆ ಹೋಗಲೇಬೇಕು. ಆ ರೀತಿ ನಾನು
ಹೇಳಿದ್ದೆ. ಅವರು ಒಂದು 10:30 ಹಂಗೆ ರೀಚ್ ಆಗಬೇಕು ಶಾಪ್ ಹತ್ರ ಅಂತ ಹೇಳಿದರು. ಸೊ ಇಲ್ಲಿಂದ ತುಮಕೂರ್ಗೆ ಹೋಗ್ಬೇಕಂದ್ರೆ ನಾವು ಒಂದು 5 ಗಂಟೆ 6 ಗಂಟೆ ಹಂಗೆ ಬಿಟ್ರೇ, ಅದಕ್ಕೆ ಚಳಿ ಅಷ್ಟೊಂದು ಇತ್ತರಲ್ಲ, ಅದರಲ್ಲಿ ಹೋಗ್ಬಿಟ್ಟು ಜರ್ನಿ ಮಾಡ್ಕೊಂಡು ನಾವು ಅಲ್ಲಿ ಟಿಫನ್ ಮಾಡ್ಕೊಂಡು ಹೋಗಿ ಅಲ್ಲಿ ಅವ್ರ ಹತ್ರ ಎಲ್ಲ ಮಾತಾಡ್ಕೊಂಡು ಮತ್ತೆ ಸೊ ಅವರು ಬೆಳಿಗ್ಗೆ ನಾವು 10:30 11 ಗಂಟೆಗೆ ಹೋಗಿರೋರು 4 ಗಂಟೆವರೆಗೂ ನಾವು ವೀಡಿಯೋ ಎಲ್ಲ ಶೂಟ್ ಮಾಡ್ತಾನೇ ಇದ್ದೀವಿ. ಸೊ ಅವ್ರಿಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ತೆಗೆದು ತೋರಿಸ್ತಾನೆ ಇರಬೇಕು. ಹಾಗೆ ಅಲ್ಲಿ ತೆಗೆದು ನಾವು ಮಾತಾಡೋ ಅಂಥದ್ದು ಇರುತ್ತಲ್ಲ, ವೀಡಿಯೋ ಶೂಟ್ ಮಾಡ್ಕೊಂಡು ಮಾತಾಡಿ ಮತ್ತು ಅವರು ಒಪ್ಕೋಬೇಕು. ಸೊ ಅವ್ರು ದುಡ್ಡು ಕೊಡ್ತಾರಂದರೆ ನಾವು ಮಾಡಿರೋ ಪ್ರಕಾರ, ನಾವು ಹೇಳಿರೋ ಪ್ರಕಾರ ಅವರು ಒಪ್ಪಲ್ಲ. ಸೊ ಅದರಿಂದ ನಾವು ಧೈರ್ಯವಾಗಿ ಅಲ್ಲಿ ಶಾಪ್ಗೆ ಬರೋ ಅಂಥವ್ರು ತುಂಬ ಜನ ಇರ್ತಾರೆ, ಪರ್ಚೇಸಿಂಗ್ ತಗೊಂಡೋಗೋ ಅಂಥವ್ರು ಎಲ್ಲರೂ ಇರ್ತಾರೆ. ಸೊ ಅವರು ನೋಡ್ತಾ ಇರ್ತಾರೆ ನಿಂತ್ಕೊಂಡು. ನಾವು ಅಷ್ಟು ಜನದ ಮುಂದೆ ಒಂದು ಕ್ಯಾಮ್ರಾ ಫೇಸ್ ಮಾಡಿ ಸೊ ಅವ್ರಿಗೆ ಒಪ್ಪೋ ಥರ ನಾವು ಸ್ಪೀಚ್ ಅಂದರೆ ಮಾತಾಡಬೇಕು ಅಂದರೆ ಸೊ ಅಷ್ಟು ಸುಲಭವಾದ ಕೆಲಸನೇ ಅಲ್ಲ ಅದು. ಹಾಗೆ ಜಾಸ್ತಿ ಟೇಕ್ ಎಲ್ಲ ತಗೊಳ್ಳೋ ಹಾಗೂ ಇಲ್ಲ. ಅದರಲ್ಲಿ ಸ್ವಲ್ಪ ಔಟ್ಸೈಡ್ ಅಂದರೆ ಸ್ವಲ್ಪ ಯಾರೇ ಆಗಿರ್ಬೋದು, ಔಟ್ಸೈಡ್ ಅಂದರೆ ಎಂಥ ಎಕ್ಸ್ಪೀರಿಯನ್ಸ್ ಇರೋರ್ಗು ಒಂಥರ ಶವರ್ ಬಂದಂಗೆ ಆಗುತ್ತೆ. ಸ್ವಲ್ಪ ಭಯ ಅನಿಸುತ್ತೆ, ಯಾರಾದರೂ ನೋಡ್ತಾ ಇರ್ತಾರಲ್ಲ ಹಂಗೆ ಗುರಾಯಿಸ್ಕೊಂಡು ಹಂಗೆ ನೋಡ್ತಾ ಇರ್ತಾರೆ. ಯಾಕಂದರೆ ನಾವು ವೀಡಿಯೋದಲ್ಲಿ ಮಾತಾಡ್ತಾ ಇರ್ತೀವಿ, ಅಲ್ಲಿ ಕ್ಯಾಮ್ರಾ ಆನ್ ಆಗಿರುತ್ತೆ, ಅದಕ್ಕೋಸ್ಕರ ಏನೋ ಮಾಡ್ತಿದಾರಲ್ಲ ಅಂತಂದು ಹೇಳ್ಬಿಟ್ಟು ಹಂಗೆ ನೋಡ್ತಾ ಇರ್ತಾರೆ. ಸೊ ಅವ್ರನ್ನೆಲ್ಲ ಫೇಸ್ ಮಾಡ್ಕೊಂಡು ನಾವು ಕ್ಯಾಮ್ರಾ ಫೇಸ್ ಮಾಡಿ ತೊದಲ್ದೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಮಾತಾಡಬೇಕು ಅಂದರೆ ಅದು ನನ್ನ ಹಿಂದೆ ಬಂದು ಅದೆಲ್ಲ ಕವರ್ ಮಾಡ್ತಾ ಇರ್ತಾರಲ್ಲ ನಮ್ಮ ಹಸ್ಬೆಂಡಿಗೆ ಗೊತ್ತು ಕಷ್ಟ. ನೀನು ಆಗಿರೋಷ್ಟರಲ್ಲಿ ಮಾಡ್ತೀಯ, ನಾನಾಗಿದ್ದರೂ ಮಾಡ್ತಾ ಇರಲ್ಲ ಈ ರೀತಿ ವೀಡಿಯೋಸ್ ಅಂತಂದು ಹೇಳ್ತಾ ಇರ್ತಾರೆ ನಮ್ಮ ಮನೆಯವರು. ಸೊ ಯಾಕಂದರೆ ನಾವು ಅಂದ್ಕೊತೀವಿ ಸ್ವಲ್ಪ ಜನ ಏನು ಬಿಡು ಅಲ್ಲಿ ವೀಡಿಯೋ ತೆಗಿತಾರೆ ಇಲ್ಲ ಹಾಕ್ತಾರೆ ಅಂತಾರೆ. ಸೊ ಅದರಿಂದ ಭಾಳ ಕಷ್ಟ ಇದೆ. ಸೊ ಅದನ್ನು ತಂದು ಮತ್ತೆ ನಾವು ಎಡಿಟಿಂಗ್ ಮಾಡಿ ಅವ್ರಿಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಎಲ್ಲ ಎಡಿಟಿಂಗ್ ಮಾಡಬೇಕು. ಮತ್ತು ವಾಯ್ಸ್ ಓವರು ಅಷ್ಟೇ, ಅವ್ರು ಹೆಂಗೆ ಇಷ್ಟಪಡ್ತಾರೆ ಹಂಗೆ ವಾಯ್ಸ್ ಓವರು ಕೊಡಬೇಕು. ಮತ್ತು 10 ಸಲ ಅಲ್ದಿದ್ರೆ 20 ಸಲ ವೀಡಿಯೋನ ಅವ್ರಿಗೆ ಸೆಂಡ್ ಮಾಡ್ತಾ ಇರಬೇಕು. ಸೊ ಇದು ಚೇಂಜಸ್ ಮಾಡ್ಕೊಳ್ಳಿ, ಇದು ಚೇಂಜಸ್ ಮಾಡ್ಕೊಳ್ಳಿ ಅಂತ ಮತ್ತೆ ಕಳಿಸ್ತಾ ಇರ್ತಾರೆ. ಅದೊಂದು ಕ್ಲಿಪ್ನ ನಾವು ತೆಗಿಯೋಂಗೂ ಇಲ್ಲ, ಇಡೋಂಗೂ ಇಲ್ಲ ವಾಯ್ಸು. ಮತ್ತೆ ಎಲ್ಲ ಡಿಲೀಟ್ ಮಾಡಬೇಕು, ಮತ್ತೆ ವಾಯ್ಸ್ ಓವರ್ ಕೊಡಬೇಕು. ಈ ರೀತಿ ವೀಡಿಯೋಸ್ ಹಿಂದೆ ತುಂಬ ಕಷ್ಟ ಇದೆ. ಸೊ ಹಾಗೆ ನನಗೆ ಒಬ್ಬರ ಹತ್ರ ಅನ್ನಿಸ್ಕೊಳ್ದೆ ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಬೈಯೋದು ಬಿಟ್ಟರೆ ಇನ್ನು ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡೋ ಅಂಥದ್ದಲ್ಲ, ಇದು ನನ್ನ ಸ್ವಂತ ಕೆಲಸ. ಹಾಗಾಗಿ ನಾನು ಎಷ್ಟೇ ಕಷ್ಟ ಆದರೂ ರಿಸ್ಕ್ ಆದರೂ ಪರವಾಗಿಲ್ಲ, ನಾನು ಇದು ಬಿಡಬಾರ್ದು ಅಂತ ಹೇಳ್ಬಿಟ್ಟು ಈ ವೇಯಲ್ಲಿ ನಾನು ಆಯ್ಕೆ ಮಾಡ್ಕೊಂಡು ಇದರಲ್ಲಿ ಸ್ವಲ್ಪ ಸಕ್ಸಸ್ ಅನ್ನೋದು ಬಂದಿದೆ. ಅದಕ್ಕೋಸ್ಕರ ಬಿಡದೆ ಕಷ್ಟ ಆಗಲಿ ಸುಖ ಆಗಲಿ ಇದರಲ್ಲಿ ಬಂದಿದ್ದೀನಿ. ಸೊ ಇದರಲ್ಲಿ ಒಂದು ಹೆಸರು ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಅದಕ್ಕೋಸ್ಕರ ನಾನು ಕಷ್ಟಪಡ್ತೆ, ಹಗಲು ರಾತ್ರಿ ಈ ರೀತಿ ಕಷ್ಟಪಡ್ತಾನೇ ಇದ್ದೀನಿ. ಸೊ ಕಷ್ಟ ಇದೆ ಅಂತ ನಾನು ಬಿಟ್ಟು ಹೋಗ್ತಾ ಇಲ್ಲ, ಹಿಂದೆ ಸರಿತಾ ಇಲ್ಲ. ಸೊ ಹಿಂದೆ ಸರಿದ್ರೆ ಅದಕ್ಕೆ ಅರ್ಥ ಇರಲ್ಲ. ಇನ್ನೂ ಎಷ್ಟೇ ಕಷ್ಟ ಬಂದ್ರೂ ಮುಂದೆ ಹೋಗ್ತೀನಿ ಅನ್ನೋ ಧೈರ್ಯ ಇದ್ದರೆ ಮಾತ್ರ ಈ ಫೀಲ್ಡಲ್ಲಿ ಬರ್ಬೋದು, ಇಲ್ಲಾಂದರೆ ನಿಜ ಮಾಡೋಕ್ಕಾಗಲ್ಲ. ವೀಡಿಯೋಸು ಇರೋದು ಹೇಳ್ತಾ ಇದ್ದೀನಿ ಫ್ಯಾಕ್ಟು. ಹಾಗೆ ದುಡ್ಡು ಅಷ್ಟೇ. ಸೊ ಅವ್ರು ಕೊಡ್ತಿದ್ದಾರೆ ಅಂದರೆ ಅದಕ್ಕೆ ತಕ್ಕಂತೆ ನಾವು ವರ್ಕ್ ಮಾಡ್ತಾ ಇರಬೇಕು ಅಂತ ಹೇಳಿದ್ನಲ್ಲ, ಅದರಿಂದ ಕೆಲಸನೂ ಹಂಗೆ ಇರುತ್ತೆ, ದುಡ್ಡು ಅಷ್ಟು ಸುಲಭವಾಗಿ ಯಾರಿಗೂ ಬರಲ್ಲ. ಸೊ ಅವ್ರವ್ರ ಕೆಲಸದಿಂದ ಅವ್ರವ್ರ ಕಷ್ಟದಿಂದ ಸೊ ಅವ್ರಿಗೆ ಗೊತ್ತಿರುತ್ತೆ ಯಾವ ರೀತಿ ಇರುತ್ತೆ ಏನು ಅನ್ನೋದು. ಹಾಗೆ ಹೇಳ್ತಾರೆ ಸ್ವಲ್ಪ ಜನ ದುಡ್ಡು ತಗೊತಾಳೆ ವೀಡಿಯೋಸ್ ಮಾಡ್ತಾರೆ. ಇನ್ಸ್ಟಾಗ್ರಾಮಲ್ಲಿ ನಾನು ಪ್ರಮೋಷನ್ಸ್ ಮಾಡ್ತಿರ್ತೀನಲ್ಲ ಆವಾಗ ಸೊ ಸ್ವಲ್ಪ ಜನ ನಾವೀಗ ಏನಾದರೂ ಪರ್ಚೇಸ್ ಮಾಡಬೇಕು ಅಂದರೆ ನನ್ನ ವೀಡಿಯೋಸ್ನ ನೋಡಿಬಿಟ್ಟು ಸ್ವಲ್ಪ ಜನ ಪರ್ಚೇಸ್ ಮಾಡಿರೋರು ಇದ್ದಾರೆ. ಸ್ವಲ್ಪ ಜನಕ್ಕೆ ಯೂಸ್ ಆಗಿನೂ ಇದೆ ನಾನು ಮಾಡುವಂಥ ಪ್ರಮೋಷನ್ಸು. ಹಾಗಾಗಿ ಅದರಿಂದ ನನಗೂ ಕಷ್ಟ ಇದೆ, ಅದಕ್ಕೆ ನಾನು ತಕ್ಕಂತೆ ಅದಕ್ಕೆ ಅಮೌಂಟು ತಗೊತೀನಿ. ಹಾಗಾಗಿ ಹೇಳ್ತಾ ಇರ್ತಾರೆ ಸ್ವಲ್ಪ ಜನ, ಅವರಿಗೆ ಅರ್ಥ ಆಗೋ ರೀತಿ ಇವತ್ತಿನ ವೀಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಹಾಗೆ ಮಧುಗಿರಿ ಅದು ನಾನು ಹೇಳಿದ್ನಲ್ಲ, ಸೊ ಅಲ್ಲಿ ಎಂಟ್ರೆನ್ಸಲ್ಲೇ ನಾವು ಅಲ್ಲಿ ತಿಂತಾ ಇರಬೇಕಾದ್ರೆ ಅವರು ನಮ್ಮ ಹೋಟ್ಲವರು ಐಡೆಂಟಿಫೈ ಮಾಡಿ ಮಾತಾಡ್ಸೋರಲ್ಲ, ತುಂಬ ಖುಷಿ ಅನಿಸುತ್ತೆ. ಸಾಕು ನನಗೆ ಇಷ್ಟಾದರೂ ಈಗ ನಮ್ಮೂರಲ್ಲಿ ನಮ್ಮ ತಾಲೂಕಲ್ಲಿ ಮಾತಾಡ್ಸಿದ್ರೆ ನನಗೆ ಅಷ್ಟಾಗಿ ಸೊ ನಮ್ಮವರೆಲ್ಲ ನೋಡಿರ್ತಾರೆ ಬಿಡು ಅಂದ್ಕೊತೀನಿ. ಆದರೆ ಮಧುಗಿರಿ ಆ ಸೈಡು ತುಮಕೂರು ಹೋಗಿದ್ನಲ್ಲ, ತುಮಕೂರಲ್ಲಿ ಎಷ್ಟೊಂದು ಜನ ಐಡೆಂಟಿಫೈ ಮಾಡಿ ಮಾತಾಡ್ಸಿದ್ರು ನನ್ನ. ಹಾಗೆ ಮಧುಗಿರಿಯಲ್ಲಿ ಮಾತಾಡ್ಸಿದ್ರು. ಹೋಗ್ತಾ ದಾರಿಲಿ ಎಲ್ಲಾದರೂ ನಾವು ಟೀಗೆ ಹಿಂಗೆಲ್ಲ ನಿಲ್ಲಿಸಿದಾಗ ಜ್ಯೂಸ್ಗೆ ಹಿಂಗೆಲ್ಲ ನಿಲ್ಲಿಸಿದಾಗ ಅಲ್ಲಿ ಮಾತಾಡಿಸ್ತಾರಲ್ಲ, ಸೊ ಆ ಪ್ರೀತಿ ಇದೆಯಲ್ಲ ಅವ್ರು ಮಾತಾಡಿಸ್ತಾರಲ್ಲ ಫುಲ್ಲು ಒಂದು ಎಕ್ಸೈಟ್ಮೆಂಟಲ್ಲಿ, ಅದು ಎಷ್ಟು ಕೋಟಿ ಕೊಟ್ಟರು ಸಿಗಲ್ಲ ಆ ಪ್ರೀತಿ. ನಾವು ಹಣ ಸಂಪಾದನೆ ಮಾಡ್ಬೋದು, ಆದರೆ ಪ್ರೀತಿ ಸಂಪಾದನೆ ಮಾಡೋಕ್ಕೆ ನಿಜವಾಗ್ಲೂ ಅದು ಅಷ್ಟು ಸುಲಭ ಅಲ್ಲ, ಯಾರ ಕೈಲೂ ಆಗಲ್ಲ. ಸೊ ಅದು ಸ್ವಲ್ಪ ಜನಕ್ಕೆ ಮಾತ್ರ ಅದು ಲಭಿಸಿರುತ್ತೆ. ಅದರಲ್ಲಿ ನಾನು ಒಬ್ಳಿದ್ದೀನಿ ಅಂತ ತುಂಬ ಖುಷಿ ಪಡ್ತೀನಿ ನಾನು ಆ ವಿಷಯದಲ್ಲಿ. ಸೊ ಎಲ್ಲೇ ಆಗಿರ್ಬೋದು, ನೀವು ಅವರೇ ತಾನೇ ಪದ್ಮವ್ರು ತಾನೇ ನಿಮ್ಮ ವೀಡಿಯೋಸ್ ತುಂಬ ನೋಡ್ತೀವಿ ಅಂತಂದು ಹೇಳ್ಬಿಟ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ ಹತ್ರ ಬಂದು. ನಿಜವಾಗ್ಲೂ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸು. ನಿಮಗೆ ಯಾವತ್ತಿದ್ರೂ ನಾನು ಚಿರಋಣಿಯಾಗಿರ್ತೀನಿ. ಸೊ ಇಷ್ಟು ಪ್ರೀತಿ ಗಳಿಸಿನಲ್ಲ ಸಾಕು ನನಗೆ ಈ ಜನ್ಮಕ್ಕೆ ಅಂತ ಒಂದು ಹೆಮ್ಮೆ ಅನಿಸುತ್ತೆ ಮನಸ್ಸಲ್ಲಿ. ಸೊ ನಾನು ಹಳ್ಳೀಲಿ ಇದ್ಕೊಂಡು ಒಂದು 10th ಓದಿ ನಾನು ಈ ರೀತಿ ಒಂದು ಸ್ವಲ್ಪ ಆದರೂ ಸಾಧನೆ ಮಾಡಿದ್ನಲ್ಲ, ನಮ್ಮ ತಾಲೂಕಲ್ಲೇ ಆಗಿರ್ಬೋದು, ಸ್ವಲ್ಪ ಆದರೂ ಈ ರೀತಿ ನಾನು ಒಂದು ಹೆಸರು ಪಡ್ಕೊಂಡಲ್ಲ ಅನ್ನೋದು ನಂಗೆ ತುಂಬ ಖುಷಿ ಇದೆ, ಹಾಗೆ ಹೆಮ್ಮೆನೂ ಇದೆ. ಸೊ ಒಂದು ಹಳ್ಳಿ ಹುಡುಗಿ ಆಗಿಬಿಟ್ಟು ಒಂದು ಹೌಸ್ ವೈಫ್ ಆಗಿ ಸ್ವಲ್ಪ ಓದಿದ್ರು ಈ ರೀತಿ ಎಲ್ಲ ಹೆಸರು ಮಾಡಿದೆ, ಪರವಾಗಿಲ್ಲ ನನಗೂ ಒಂದು ಹೆಸರಿದೆ ಅಂತ ಗುರ್ತಿಸ್ಕೊಂಡಿದ್ದೀನಿ ಅನ್ನೋದು ಒಂಥರ ಖುಷಿ ನನಗೆ.
ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಇವತ್ತಿನ ವಿಡಿಯೋದಲ್ಲಿ ಅಂತ ಅನ್ನಿಸ್ತು. ಅದಕ್ಕೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಆಗಿಂದ. ಈಗ ಅದೆಲ್ಲ ಗೊಜ್ಜೆಲ್ಲ ರೆಡಿ ಆಯಿತು. ಇದಕ್ಕೆ ಈಗ ಅನ್ನ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಸೊ ಅದನ್ನು ಒಂದು 5 ನಿಮಿಷದಷ್ಟು ನೀಟಾಗಿ ಮಿಕ್ಸ್ ಆಗೋವರೆಗೂ ಆ ರೀತಿ ಎಲ್ಲ ಮಿಕ್ಸ್ ಮಾಡಿದೆ. ತುಂಬ ಹೊಟ್ಟೆ ಹಸಿತಾ ಇತ್ತು. ಸೊ ಮಧ್ಯೆ ಇನ್ನೇನು ನಾವು ತಿನ್ನೋಕೆ ಹೋಗಲಿಲ್ಲ, ಯಾಕಂದರೆ ಅದು ಜರ್ನಿ ಟೈಮಲ್ಲಿ ತಿನ್ನೋಕ್ಕೂ ಇಷ್ಟ ಆಗಲ್ಲ. ಆ ಚಳಿ ಗಾಳಿ ಧೂಳಲ್ಲಿ ಓಡಾಡ್ತಾ ಇರ್ತೀವಲ್ಲ. ಸೊ ಮಧ್ಯಾಹ್ನ ಅಲ್ಲೇ ಊಟ ಮಾಡಿದ್ವಿ. ಇನ್ನು ಸಂಜೆ ಇನ್ನೇನು ತೊಗೊಳ್ಳಿಲ್ಲ, ಬರ್ತಾ ಇಲ್ಲಿ ಡೈರೆಕ್ಟ್ ಮನೆಗೆ ಬಂದು ಇದು ಮಾಡ್ಕೊಂಡು ತಿಂತಾಯಿದ್ದೀವಿ. ಈಗ ಇನ್ನೇನು ಫೈನಲಿ ಎಲ್ಲ ಆಯಿತು. ಈಗ ನಮ್ಮ ಹಸ್ಬೆಂಡ್ ಜೊತೆ ಮಾತಾಡ್ತಾ ಇದನ್ನು ಸ್ವಲ್ಪ ಅಡುಗೆ ಕೆಲಸನ ಮುಗಿಸ್ದೆ. ಈ ಥರ ಟೈರ್ಡ್ ಆದಾಗ ಸ್ವಲ್ಪ ಔಟ್ಸೈಡಿಂದ ತಿಂದರೆ ಬೆಟ್ರಪ್ಪ ಅನಿಸುತ್ತೆ ನನಗೂ. ಆದರೆ ಇನ್ನು ಟೈಮ್ ಫುಲ್ ಲೇಟ್ ಆದಾಗ ಇನ್ನು ಸಿಗೋದೇ ಇಲ್ಲ ಔಟ್ಸೈಡ್ ಅಂದಾಗ ಮಾತ್ರ ಈ ರೀತಿ ಪ್ರಿಪೇರ್ ಮಾಡ್ಕೊಂಡು ಅರ್ಜೆಂಟ್ಗೆ ಏನಾಗುತ್ತೋ ಅದು ತಿನ್ನೋದು. ಈಗ ನಾನು ಉಪ್ಪು ಖಾರ ಆಗಿದೆಯಾ ಇಲ್ಲ ಅಂತ ನೋಡ್ತಾಯಿದ್ದೀನಿ. ಸ್ವಲ್ಪ ಉಪ್ಪಾಗಿಲ್ಲ ಅಂದ್ರೆ ನಮ್ಮ ಮನೆಯವ್ರು ಬೈದು ಬಿಡ್ತಾರೆ. ಸೊ ಅವ್ರು ಎಕ್ಸ್ಟ್ರಾ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಲ್ಲ. ಅದಕ್ಕೆ ನಾನೇ ಒಂದು ಸ್ವಲ್ಪ ನೋಡಿಬಿಟ್ಟು ಆಗಿಲ್ಲ ಅಂದರೆ ಒಂದು ಸಾರಿ ಆ ರೀತಿ ಮಿಕ್ಸ್ ಮಾಡಿಬಿಟ್ರೆ ಮತ್ತೆ ಜಗಳನೂ ಇರಲ್ಲ, ಬಯಸ್ಕೊಳ್ಳೋದು ಇರಲ್ಲ ಅಂತ ಈಗ ಮಿಕ್ಸ್ ಮಾಡಿಬಿಟ್ಟು ಕೊಟ್ಟೆ. ಅದು ನಮ್ಮಮ್ಮವ್ರು ಸ್ವಲ್ಪ ಮೊಸರು ಕಳಿಸಿದ್ರು. ಮೊಸರು ಜೊತೆಗೆ ನಮ್ಮ ಮನೆಯವ್ರು ಊಟ ಮಾಡಿದ್ರು. ನಾನು ಮೊಸರು ಅದೆಲ್ಲ ತಿನ್ನಲ್ಲ. ಈಗ ಚಳಿಗಾಲ ಬೇರೆ ಫುಲ್ಲು ಕೋಲ್ಡ್ ಆಗಿಬಿಟ್ಟು ಗಂಟ್ಲು ಪೇನ್ ಬರುತ್ತೆ. ಈಗ ನಾನು ಜರ್ನಿ ಮಾಡೋದಕ್ಕೆ ಸ್ವಲ್ಪ ಗಂಟ್ಲು ಪೇನ್ ಆಗ್ತಾಯಿದೆ. ಆಗಲೇ ಸ್ವಲ್ಪ ಕೋಲ್ಡ್ ನೀರೆಲ್ಲ ಕುಡಿದೆ, ಥಂಡಿಲೆಲ್ಲ ಓಡಾಡಿದ್ವಲ್ಲ ಅದಕ್ಕೋಸ್ಕರ. ಈಗ ಅವರು ಊಟ ಮಾಡ್ತಾವ್ರೆ. ನಾನು ಊಟ ಮುಗಿಸ್ಬಿಟ್ಟು ಹಾಗೆ ಇನ್ನೂ ಸ್ವಲ್ಪ ಕೆಲಸ ಇದೆ, ಅದೊಂದು ಹಾಫ್ ಆನ್ ಅವರಲ್ಲಿ ಮುಗಿಸ್ಬಿಟ್ಟು ಮಲಗಿಬಿಡಬೇಕು. ತುಂಬ ಟೈರ್ಡ್ ಆಗಿದೆ ನನಗೂ. ಸೊ ವೀಡಿಯೋಸ್ ಎಲ್ಲ ಮಾಡ್ಕೊಬಂದು ತುಮಕೂರಿಗೆಲ್ಲ ಹೋಗಿ ಬಂದು ಮತ್ತು ಪಾವಗಡದಲ್ಲಿ ಒಂದು ವೀಡಿಯೋ ಮಾಡಿ ಇಷ್ಟೆಲ್ಲ ಕೆಲಸ ಮಾಡಿ ಇಲ್ಲಿ ಮನೆಗೆ ಬಂದು ಸ್ವಲ್ಪ ಅಡುಗೆನೂ ಮಾಡ್ಕೊಂಡಿದ್ದೀನಿ. ಈಗ ಊಟ ಎಲ್ಲ ಮುಗಿಸ್ತಾ ಇದ್ದೀವಿ. ಆಗಲೇ ಅರವಿಂದ್ ಊಟ ಮಾಡಿ ಆ ಸೈಡಲ್ಲಿ ಅವ್ನು ಬರ್ಕೊತಾ ಇದ್ದ. ಸ್ವಲ್ಪ ಬರ್ಕೊಳ್ಳೋದಿದೆ ಅಂತ ಹೋದ. ಈ ಕಡೆ ನಮ್ಮಮ್ಮವ್ರು ಬಂದು ಸ್ವಲ್ಪ ಹೊತ್ತು ಮಾತಾಡಿ ಹೋದ್ರು ಅವರು. ಅದಕ್ಕೆ ಇನ್ನೇನು ಫೈನಲಿ ನಮ್ಮ ಪಾರುಗೂ ಸ್ವಲ್ಪ ಊಟ ಇಟ್ಕೊಟ್ಟು ನಾನು ಊಟ ಮಾಡಿ ಈಗ ನಮ್ಮ ಮನೆಯವ್ರಿಗೊಂದು ಸೈಡ್ ಇಟ್ಟಿದ್ದೀನಿ. ಅವರೊಂದು ಸ್ವಲ್ಪ ವೀಡಿಯೋ ಕವರ್ ಮಾಡ್ತಾಯಿದ್ದಾರೆ. ಇನ್ನು ಇವರೇ ನಮ್ಮ ಮನೆಯವರೇ ನನಗೆ ಕ್ಯಾಮ್ರಾಮನ್ ಅಂತ ತುಂಬ ಸರಿ ಹೇಳಿದ್ದೀನಿ. ನೋಡಿ ಈ ರೀತಿ ಏನಾದರೂ ಒಂದು ಟ್ರೈಪಾಡ್ಗೆ ಹಾಕಿ ಇಡ್ಬೋದು, ಆದರೆ ಅದಷ್ಟು ಚೆನ್ನಾಗಿರಲ್ಲ ಅಂತ ಈ ರೀತಿ ಕವರ್ ಮಾಡಿ ಊಟ ಮಾಡಿದ್ರು ಕೊನೆಗೆ. ಹಲೋ ಎಲ್ರಿಗೂ. ಸೊ ಈಗ ಊಟ ಮಾಡಿಬಿಟ್ಟು ಕೂತ್ಕೊಂಡೆ. ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಬಟ್ಟಿಟ್ಟಿಲ್ಲ. ಸೊ ಆಮೇಲೆ ಬಟ್ಟಿಟ್ಟಿಲ್ಲ ಅಂತಂದು ಕಾಮೆಂಟ್ ಮಾಡಬೇಡಿ. ಯಾಕಂದರೆ ಬಂದು ಟೈರ್ಡ್ ಆಗಿತ್ತು. ಇನ್ನು ಏನು ಅಡುಗೆ ಮಾಡೋಕ್ಕೆ ನನಗೆ ತಲೆ ಓಡಲಿಲ್ಲ. ಅದಕ್ಕೆ ಅದು ನನ್ನ ಮಗ ಮಾಡ್ತಾಯಿದ್ದ ಯಾವಾಗಲಾದರೂ ಮನೇಲಿ. ಅವಾಗ ಅಂದರೆ ಫ್ರೆಂಡ್ಸ್ ಎಲ್ಲ ಸೇರಿದಾಗ ಸೊ ಆ ರೀತಿ ಮಾಡ್ತಾಯಿದ್ರಂತೆ, ಡಿನ್ನರ್ ಟೈಪ್ ಇಟ್ಕೊತಾ ಇದ್ರಂತೆ. ಅವಾಗ ನನಗೆ ಚಿಕ್ಕ ಹುಡುಗ ಇದ್ದಾಗ ಮಾಡ್ತಾಯಿದ್ದ ನಿತಿನ್ ಸ್ವಾಮಿ. ಆವಾಗ ನಾನು ನೋಡ್ಕೊಂಡಿದ್ದೆ. ಸೊ ಎಮರ್ಜೆನ್ಸಿಗೆ ಬರುತ್ತೆ ಅಂತ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಅದನ್ನು ಮಾಡಿದೆ. ಸೊ ನಮ್ಮ ಮನೆಯವರು ಊಟ ಮಾಡಿದ್ರು, ನಾನು ಊಟ ಮಾಡಿ ಮತ್ತು ಅರವಿಂದನೂ ಊಟ ಮಾಡ್ದೆ. ಅವನು ಸ್ವಲ್ಪ ಓದ್ಕೊತಾವನೆ. ನಾನು ನಿಮ್ಮ ಜೊತೆ ಮಾತಾಡೋಣ ಅಂತ ಹೇಳ್ಬಿಟ್ಟು ಬಂದೆ. ಸೊ ತುಮಕೂರು ಹೋಗಿ ಬಂದ್ವಿ. ಅಲ್ಲಿ ನಾವು ಊಟ ಮಾಡೋಕೆ ಹೋಗಿದ್ವಲ್ಲ, ಅಲ್ಲಿ ಒಬ್ಬರು ಸಿಸ್ಟರ್ ನಮ್ಮನ್ನು ಐಡೆಂಟಿಫೈ ಮಾಡಿ ಮಾತಾಡಿಸಿದ್ರು. ತುಂಬ ಖುಷಿ ಆಯಿತು. ಮಧುಗಿರಿ ಹತ್ರ. ಸೊ ಹೋಗ್ಬೇಕಾದ್ರೇ ಮಾತಾಡಿಸಿದ್ರು. ಅವರು ವಿಡಿಯೋ ತುಂಬ ನೋಡ್ತಾ ಇರ್ತಾರಂತೆ ಡೈಲಿ ನನ್ನ ವ್ಲಾಗ್ಸು. ಸೊ ಇಲ್ಲಿ ನೋಡ್ತಾ ಇದ್ದರೆ ಗೊತ್ತಾಗಿರುತ್ತೆ ಆ ಸಿಸ್ಟರ್ಗೆ ಈ ವಿಡಿಯೋನೇನಾದರೂ ನೋಡಿದ್ರೆ. ಹಾಗೆ ಹೋಗ್ಬಿಟ್ಟು ಆ ವಿಡಿಯೋ ಎಲ್ಲ ಶೂಟ್ ಮಾಡ್ಕೊಂಡು ಬಂದು ಇನ್ನು ಈ ಥರ ಅಡುಗೆ ಮಾಡ್ಕೊಂಡು ತಿಂದೆ. ಸೊ ಫುಲ್ಲು ಟೈರ್ಡು, ಯಾಕಂದರೆ ನಾವು 2 ವೀಲರಲ್ಲೇ ಹೋಗಿದ್ವಿ. ಫುಲ್ಲು ನನಗೆ ಒಂಥರ ಬ್ಯಾಕ್ ಪೇನೇ ಬಂದುಬಿಡ್ತು, ಅಷ್ಟೊಂದು ಪೇಯ್ನು. ಸೊ ಹೋಗಿ ಮತ್ತೆ ರಿಟರ್ನ್ ಒಂದೇ ದಿನವೇ ಬರಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತಲ್ವ. ಹಾಗಾಗಿ ನನಗೂ ಅದೇ ಥರನೇ. ಸೊ ದುಡ್ಡು ದುಡಿಯೋದು ನಿಜವಾಗ್ಲೂ ತುಂಬ ಕಷ್ಟ, ಅಷ್ಟು ಸುಲಭ ಅಲ್ಲ. ಅವ್ರದ್ದೇ ಆಗಿರೋ ಅಂಥ ಕೆಲಸದಿಂದ ಅವ್ರದ್ದೇ ಆದಂಥ ಕಷ್ಟ ಇರುತ್ತೆ. ಸೊ ಯಾವುದನ್ನು ನಾವು ಸುಲಭ ಈಸಿ ಅಂತ ತಗೋಬಾರ್ದು. ಸೊ ಈಗ ನನ್ನ ಕೆಲಸದಿಂದ ನನಗೆ ಗೊತ್ತು ಅದು ಎಷ್ಟು ಕಷ್ಟ ಇದೆ ಏನು ಅನ್ನೋದು. ಬೇರೆಯವರು ನೋಡೋರ ಕಣ್ಣಿಗೆ ಅಷ್ಟೇ ಅಲ್ವಾ, ಒಂದು ವಿಡಿಯೋ ತೆಗಿತಾಳೆ ಆಗ್ತಾಳೆ ಅಂತಾರೆ. ಸೊ ಆ ವಿಡಿಯೋಯಿಂದ ಎಷ್ಟು ಕಷ್ಟಪಡ್ತೀನಿ ಅನ್ನೋದು ನನಗೆ ಗೊತ್ತು. ಹಾಗೆ ನನ್ನ ರೀತಿ ಕೆಲಸ ಮಾಡ್ತಾ ಇರ್ತಾರಲ್ಲ ಯೂಟ್ಯೂಬಲ್ಲಿ ಈ ಥರ ವೀಡಿಯೋಸ್ ಮಾಡ್ಕೊಂಡು, ಅವ್ರಿಗೆ ಗೊತ್ತಿರುತ್ತೆ ಅಷ್ಟೇ. ಸೊ ಸುಮ್ಮನೆ ನಾವು ನೋಡಿದ ತಕ್ಷಣ ಅಂದ್ಕೊಬಿಡ್ತೀವಿ. ಹಾಗೆ ತುಂಬ ಕಷ್ಟ ಇದೆ ನನ್ನ ಕೆಲಸದಲ್ಲೂ. ಹಾಗೆ ದುಡ್ಡು ದುಡಿಯೋದು ಅಷ್ಟು ಸುಲಭ ಅಲ್ಲ. ಸೊ ಎಲ್ರಿಗೂ ಕಷ್ಟ ಅನ್ನೋದಿರುತ್ತೆ. ಹಾಗೆ ದುಡಿಬೇಕಲ್ವ, ಸುಮ್ಮನೆ ಕೂತ್ಕೊಂಡ್ರೆ ಈ ವಯಸ್ಸಲ್ಲೇ ಏನು ಚಂದ. ಅದು ಬೇರೆ ನನಗೆ ಏನಾದರೂ ಒಂದು ಅರ್ನ್ ಮಾಡಬೇಕು ಅನ್ನೋದು ಛಲ ಜಾಸ್ತಿ ನನ್ನ ಮನಸ್ಸಲ್ಲಿ. ಸೊ ಏನಾದರೂ ಒಂದು ನನ್ನಿಂದ ಸ್ವಲ್ಪ ಆದರೂ ಅಮೌಂಟು ಹೆಲ್ಪ್ ಮಾಡಿದ್ರೆ ನಮ್ಮ ಮನೆಯವರಿಗೆ, ಸೊ ಅವರೂ ಸ್ವಲ್ಪ ನಮ್ಮನ್ನು ನೋಡ್ಕೊಳ್ಳೋದಾಗಿರ್ಬೋದು, ಇಲ್ಲ ಮನೆ ಕಡೆ ಎಲ್ಲ ನಡ್ಸ್ಕೊಂಡು ಹೋಗೋದು ಸ್ವಲ್ಪ ಈಸಿ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಈ ರೀತಿ ಕೆಲಸ ಮಾಡ್ತಾಯಿರ್ತೀನಿ. ವೀಡಿಯೋಸ್ ಎಲ್ಲ ಮಾಡಿ ಸ್ವಲ್ಪ ಹೇಳ್ತಾ ಇರ್ತಾರೆ. ಸೊ ನಿಮ್ಮ ಮನೆಯವ್ರೇನು ದುಡಿಯಲ್ವಾ, ನೀನೇನು ಮಾಡಬೇಕು ವೀಡಿಯೋ ಅಂತಂದು ಹೇಳಿದ್ರು ಒಬ್ಬರು. ಅವೆಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಹೇಳ್ರಿ. ಯಾಕಂದರೆ ಅದು ಎಲ್ಲ ತಿಳಿದಿರೋರಿಗೆ ಅರ್ಥ ಆಗುತ್ತೆ ನಾನು ಹೇಳೋದು. ಸ್ವಲ್ಪ ಅರ್ಧ ತಿಳಿದಿರೋರಿಗೆ ನಾನು ಏನು ಹೇಳಿದ್ರು ಅರ್ಥ ಆಗಲ್ಲ. ಸೊ ಏನಕ್ಕೆ ಅಂಥವ್ರ ಬಗ್ಗೆ ಮಾತಾಡೋದೇನು ವೇಸ್ಟ್. ಅವರು ಮನೆಯಲ್ಲಿ ಕಷ್ಟ ಇದ್ದು ಸ್ವಲ್ಪ ಕಷ್ಟ ಏನು ಅನ್ನೋದು ಗೊತ್ತಿದ್ರೆ ಸೊ ಅವರು ಆ ರೀತಿ ಮಾತಾಡೋಕ್ಕೆ ಬರಲ್ಲ. ಸೊ ಎಲ್ಲ ಇದ್ದು ಚೆನ್ನಾಗಿ ಟೈಮ್ ಪಾಸ್ ಆಗದೆ ವೀಡಿಯೋಸ್ ನೋಡ್ತಾರಲ್ಲ ಅಂಥವರಿಗೆ ಸೊ ಏನು ಮಹಾ ಮಾಡೋಳೆ ಅನ್ನೋ ರೇಂಜ್ ಫೀಲ್ ಬರುತ್ತೆ ಅಷ್ಟೇ. ಸೊ ಅಂಥವ್ರ ಹತ್ರ ಇನ್ನೇನು ಮಾತಾಡೋದು.
ಅಂಥವ್ರ ಬಗ್ಗೆ ಮಾತಾಡೋಕ್ಕೂ ಆಗಲ್ಲ. ಯಾಕಂದರೆ ನಾವು ಒಂದು ಹೇಳಿದ್ರೆ ಅದಕ್ಕೆ ಇನ್ನೊಂದು ಹೇಳ್ತಾರೆ, ಅದಕ್ಕೆ ಮಾತಿಗೆ ಮಾತು ಬೆಳೆಯುತ್ತೆ. ಅದಕ್ಕೋಸ್ಕರ ಹಾಗೆ ನಾವೀಗ ಬಂದು ಇಷ್ಟೆಲ್ಲ ಕೆಲಸ ಮಾಡಿದೆ. ಈಗ ಮಲಗಬೇಕು. ಮಲಗಿ ಮತ್ತೆ ಬೆಳಿಗ್ಗೆಯಿಂದ ವ್ಲಾಗ್ನ ಕಂಟಿನ್ಯೂ ಅಂದರೆ ಶುರು ಮಾಡ್ತೀನಿ. ಹೊಸ ವ್ಲಾಗ್ ಮುಖಾಂತರ ಬರ್ತೀನಿ ನಾಳೆ. ಈಗ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ನಿಮ್ಮ ಜೊತೆ ಮಾತಾಡೋಣ ಅಂತ ಕೂತ್ಕೊಂಡೆ. ಟೈಮ್ ಬಂದು ಆಗಲೇ 10 ಗಂಟೆ ಆಗಿದೆ. ಸೊ ನಿಮ್ಮದು ಈ ಸ್ವಲ್ಪ ಜನ ಮಲಗಿರ್ತೀರ ಈ ಟೈಮಲ್ಲಿ, ಹಾಗೆ ಸ್ವಲ್ಪ ಜನದ್ದು ಊಟ ಆಗ್ತಿರುತ್ತೆ, ಮಾಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವೀಡಿಯೋ. ಯಾವ ರೀತಿ ಅನ್ನಿಸ್ತು, ಹಾಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೋಡಿ, ಟಯರ್ಡ್ ಆಗಿಬಿಟ್ಟಿದ್ದೀನಿ ಫುಲ್ಲು. ನಾನು ಮಲ್ಕೊಂಡು ರೆಸ್ಟ್ ಮಾಡಿಬಿಟ್ಟು ಸೊ ನಿಮ್ಮ ಜೊತೆ ಇನ್ಮೇಲೆ ಡೈಲಿ ಒಂದೊಂದು ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಬರ್ತೀನಿ. ಸೊ ಒನ್ ಡೇ ಮಿಸ್ ಮಾಡ್ಕೊಂಡ್ರು ಒಂಥರ ಫೀಲ್ ಇರುತ್ತೆ ನನಗೆ. ಅದಕ್ಕೋಸ್ಕರ ಇನ್ಮೇಲೆ ಡೈಲಿ ಅಪ್ಲೋಡ್ ಮಾಡ್ತಾ ಬರ್ತೀನಿ. ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.